ನಾನು ಮತ್ತು ಯೋಗೇಶಣ್ಣ ಇವತ್ತು ಬೆಳಿಗ್ಗೆ ಪನ್ವೇಲ್ ಮತ್ತು ಯೋಗೇಶಣ್ಣ ಬಾಂಬೆ ಪನ್ವೇಲ್ ಬೆಳಿಗ್ಗೆ 6 ಗಂಟೆಗೆ ಪನ್ವೇಲಿಂದ ನಾನು ಮತ್ತು ಯೋಗೇಶಣ್ಣ ಲೋಕಮಾನ್ಯ ತಿಲಕ್ ಟರ್ಮಿನಲ್ ಅಲ್ಲಿಗೆ ಬಂದಿದ್ವಿ. ಈ ಬಸ್ಸಲ್ಲಿ ಶ್ರೀಕೃಷ್ಣ ಬಸ್ಸಲ್ಲಿ ಬಂದಿವಿ. ಲೋಕಮಾನ್ಯ ತಿಲಕ್ ಬಸ್ಸಕ್ಕೆ ಬಂದಿದ್ವಿ. ನಮಗೆ ಟೂರಿಗೆ ಬರುವಂಥ ಎಲ್ಲ ಜನರು ಈ ಬಸ್ಸಲ್ಲೇ ಬರ್ತಾ ಇದ್ದಾರೆ ಅಂತ. ಸರ್ ನಿಮ್ಮ ಹೆಸರು ಸರ್? ಅಯೋಧ್ಯೆ ಟೂರಿಗೆ ಹೊರಟ್ರಾ ಸರ್? ಟೂರಿಗೆ ಹೊರಟ್ರಾ? ಅಯೋಧ್ಯೆಗೆ ಹೊರಟ್ರಾ? ಕಾಶಿಗೆ ಹೊರಟ್ರಾ ಸರ್? ಪ್ರಕಾಶ್ ಅವರು ಪ್ರಕೃತಿ ಟೂರ್ಸ್ ಸೆಂಟರ್ ಸರ್. ಚೆನ್ನಾಗೈತೆ ಸರ್. ನಿನ್ನೆ ರಾತ್ರಿ ಎಂತ ಊಟ ಮಾಡಿದ್ರಾ? ನಿನ್ನೆ ರಾತ್ರಿ ಏನು ತಿಂದ್ರಾ? ರಾತ್ರಿ ನಮ್ಮ ಮನೆಯಿಂದ ತಗೊಂಡು ಬಂದಿದ್ದೀವಿ. ಮನೆ ತಗೊಂಡ್ಬಂದ್ರಾ? ನಮ್ಮನ್ನು ಕರೆದಿಲ್ಲಲ್ಲ ಸರ್? ಪರಿಚಯ ಆಗಬೇಕಾಗ್ತದೆ. ನಾವೇ ಇಲ್ಲಿಂದ ಸೇರಿದ ಕಾರಣ ಪರಿಚಯ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಟ್ಟಿಗೆ ಇನ್ನೊಂದು 9 ದಿವಸ ನಾವು ಒಟ್ಟಿಗೆ ಇರ್ತೀವಿ ನಿಮ್ಮ ಒಟ್ಟಿಗೆ. ಥ್ಯಾಂಕ್ ಯು ಸರ್. ಲೋಕಮಾನ್ಯ ತಿಲಕ್ ಟರ್ಮಿನಲ್ಲಿ ಈ ಥರ AC ವೇಟಿಂಗ್ ರೂಮಲ್ಲಿ ನಾವು ಇದ್ದೀವಿ. ಅದರೊಳಗಡೆ ಬ್ರೇಕ್ಫಾಸ್ಟ್ ಸಹ ಇದೆ, ವಾಶ್ರೂಮ್ ಸಹ ಇದೆ. ಸೊ ಹಾಗೆ ನಮ್ಮ ಟ್ರೈನ್ ಬರೋವರೆಗೆ ಇದರಲ್ಲಿ ವೆಯ್ಟ್ ಮಾಡ್ತಾ ಇರ್ತೀವಿ. ನನಗೆ ಅಯೋಧ್ಯೆ ಟ್ರಿಪ್ಪಲ್ಲಿ ಯಾರೂ ಫ್ರೆಂಡ್ಸ್ ಸಿಕ್ಕಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದು ನನಗೊಂದು ಅಮ್ಮ ಸಿಕ್ಕಿದ್ರೆ, ಅವ್ರ ಹೆಸರು ಚಂದ್ರ ಅಂತೆ. ಸೊ ಮಂಗಳೂರವರು, ಕದ್ರಿ ಅವರು, ನಂದಿನಿ ಹಾಲನ್ನು ಡೀಲ್ ಮಾಡ್ತಿದ್ದಾರೆ. ಕದ್ರಿ ಟೆಂಪಲ್ ಪಕ್ಕ ಇರೋದು ಒಂಥರ ತಾಯಿ ಥರ ಇದ್ದಾರೆ. ಅವರ ಲಕ್ಷಣ ಮೇಲೆ ಇದ್ದಾರೆ. ಅದಕ್ಕೆ ನನಗೆ ತಾಯಿದೇ ಯೋಚನೆ ಆಯ್ತದೆ ಬೇಕು. ಸೊ ಇವರು ನಮ್ಮೊಟ್ಟಿಗೆ ಟೂರಲ್ಲಿ ಕೊನೆಯವರೆಗೂ ಸಹ ಇರ್ತಾರೆ. ಹರೇ ರಾಮ. ಯೋಗೇಶ್ ಅಣ್ಣನಿಗೆ ಬಾಂಬೆನಲ್ಲಿ ಇಲ್ಲಿದ್ದು ಲೋಕಲ್ ಹೂವು ಮತ್ತು ಕಡಕ್ ಚಾಯವನ್ನು ಕುಡಿಸಿ ವಾಪಸ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಯೋಗೇಶ್ ಬೆಳಗ್ಗಿದ್ದು ಉಪಹಾರ ಚೆನ್ನಾಗಿದ್ದ? ನಿಮ್ಮಲ್ಲಿ ಮಾಡೋದೇ ಅಲ್ಲ ಅವಲಕ್ಕಿ ಹೂವು, ಅವಲಕ್ಕಿ ಬಿಟ್ಟು ಬಾಂಬೆಲ್ಲೂ ಅವಲಕ್ಕಿ. ಆದರೆ ಹೊಟ್ಟೆ ಚೆನ್ನಾಗಿರುತ್ತೆ ಅಂತ ನಡೆಯೋದಕ್ಕೆ ಒಳ್ಳೆಯೊಂದು ಚಾಯ್. ಓಕೆ, ನಾನು ಇಲ್ಲಿ ದುಡ್ಡು ಕೊಡ್ತೀನಿ.